ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಗೈಡ್ ಎಸ್ ದಿ ಎಕ್ಸಾಮ್. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದರೆ IBPS ಇಂದ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ AFO ನೋಟಿಫಿಕೇಷನ್ ಹೊರಬಿದ್ದಿದೆ ಜುಲೈ 1ನೇ ತಾರೀಕು. ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 190 ವೇಕೆನ್ಸೀಸ್ ಇದೆ. ಮತ್ತು ಹೊಸ ವಿಷಯ ಏನಂದರೆ ಎಕ್ಸಾಮ್ ಪ್ಯಾಟ್ರನ್ ಲಾಸ್ಟ್ ಇಯರ್ ತನಕ ಬೇರೆ ಇತ್ತು, ಈ ವರ್ಷದಿಂದ ಸ್ವಲ್ಪ ರೀಮಾಡಿಫೈ ಮಾಡಿದ್ದಾರೆ. ಸೊ ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಆಗಿದೆ. ಸೊ ಈ ಅವಕಾಶಗಳನ್ನು ಎಲ್ಲ ಫಾರ್ಮ್ ಸೈನ್ಸ್ ವಿದ್ಯಾರ್ಥಿಗಳು ಉಪಯೋಗ ಮಾಡ್ಕೋಬೇಕು ಅನ್ನೋದು ನಮ್ಮ ಹಿತದೃಷ್ಟಿಯಿಂದ ಈ ವಿಡಿಯೋದನ್ನು ಮಾಡಿದ್ದೀವಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಆಗಲಿ, ಅಪ್ಲಿಕೇಶನ್ ಹಾಕುವುದೆಲ್ಲಿ, ಎಷ್ಟು ವೇಕೆನ್ಸೀಸ್ ಇದೆ, ಯಾವ ಬ್ಯಾಂಕಿಂದು ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಮತ್ತು ರಿಲೇಟೆಡ್ ಸಿಲೆಬಸ್ ಏನಿದೆ, ಹಾಗೆ ಎಕ್ಸಾಮ್ ಪ್ಯಾಟ್ರನ್ ಏನಿದೆ, ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡ್ತೀವಿ. ನೋಡಿರಿ ಮೊನ್ನೆ ಜುಲೈ 1ನೇ ತಾರೀಕು ರಾತ್ರಿ ನಿಮಗೆ ಇದು ನೋಟಿಫಿಕೇಷನ್ ಹೊರ ಬಂದಿದೆ. ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಫ್ ಸ್ಪೆಷಲಿಸ್ಟ್ ಆಫೀಸರ್. ಸೊ ಸ್ಪೆಷಲಿಸ್ಟ್ ಆಫೀಸರ್ಸಲ್ಲಿ ನೋಡಿರಿ IT ಆಫೀಸರ್, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, ರಾಜ್ಯಸಭಾ ಅಧಿಕಾರಿ, ಲಾ ಆಫೀಸರ್ ಈ ಥರ ಇರುತ್ತೆ. ಅದರಲ್ಲಿ ನಾವು ಇವತ್ತು ಹೇಳ್ತಿರೋದು ಕೇವಲ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಬಗ್ಗೆ. ಯಾಕಂದರೆ ನಮ್ಮ ಚಾನಲಲ್ಲಿ ಭಾಳ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಇದ್ದಾರೆ. ಸೊ ಅವರು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕನ್ನೋದು ನಮ್ಮ ಉದ್ದೇಶ. ನೋಡಿರಿ ಇದ್ರ ಪ್ರಕಾರ ನೋಡಿದರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಫಸ್ಟ್ ಯಾವಿದೆ ಅಂತ. ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು ಅಪ್ಲಿಕೇಶನ್ ನೀವು ಜುಲೈ 1ನೇ ತಾರೀಕಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜುಲೈ 1ನೇ ತಾರೀಕಿಂದ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕಬೇಕು. ಮತ್ತು ನೀವು ಏನಾರ ತಪ್ಪಾಗಿತ್ತು ಅಂದರೆ ನಿಮಗೆ ಎಡಿಟ್ ವಿಂಡೋನು ಕೊಡ್ತಾರೆ 2 ದಿವಸ. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಆದಮೇಲೆ 2 ದಿವಸ ಇರುತ್ತೆ. ನಿಮ್ಮದು ಪ್ರಿಲಿಮ್ಸ್ ಎಕ್ಸಾಮ್ನ ಆಗಸ್ಟಲ್ಲಿ ಟೆಂಟೇಟಿವ್ ಆಗಿ ಶೆಡ್ಯೂಲ್ ಮಾಡಿದ್ದಾರೆ. ಹಾಗೆ ನಿಮ್ಮ ಮೇನ್ ಎಕ್ಸಾಮ್ ಅಕ್ಟೋಬರಲ್ಲಿ ಶೆಡ್ಯೂಲ್ ಮಾಡಿದ್ದಾರೆ. ನವಂಬರಲ್ಲಿ ಮೇನ್ ಎಕ್ಸಾಮ್ ಶೆಡ್ಯೂಲ್ ಮಾಡಿದರೆ ಅಕ್ಟೋಬರಲ್ಲಿ ನಿಮ್ಮದು ಕಾಲ್ ಲೆಟರ್ ಬರುತ್ತೆ. ಇದೇ ಥರ ನಿಮ್ಮದು ಪ್ರೊವಿಷನಲ್ ಅಲಾಟ್ಮೆಂಟ್ ನಿಮ್ಗೆ ಜನವರಿಯಲ್ಲಿ ಸಿಗುತ್ತೆ. ಸೊ ಅದೇ ಥರ ಇಲ್ಲಿ ನೋಡಿದರೆ ಇವರೇ ಒಂದು ಅವ್ರದ್ದು ಟೆಂಟೇಟಿವ್ ಕ್ಯಾಲೆಂಡರ್ ಬಿಟ್ಟಿದ್ರು. ಅದ್ರ ಪ್ರಕಾರ ನೋಡಿದರೆ ನಿಮಗೆ ಎಕ್ಸಾಮ್ ಡೇಟ್ಸ್ ಇಲ್ಲಿ ಕ್ಲಿಯರ್ ಆಗಿದೆ. ಈ ಡೇಟಿಗೆ ಆಗುವ ಪ್ರೊಬಬಿಲಿಟಿ ಭಾಳ ಇದೆ. ಇನ್ ಕೇಸ್ ಏನಾರ ವ್ಯತ್ಯಾಸ ಇದ್ದರೆ ಅವರು ನೋಟಿಫೈ ಮಾಡ್ತಾರೆ. 29th ಆಗಸ್ಟ್ 2026 ಅಂತ ಹೇಳಿದ್ದಾರೆ. ಹಾಗೆ ಮೇನ್ ಎಕ್ಸಾಮ್ 1st ನವಂಬರ್ ಅಂತ ಹೇಳಿದ್ದಾರೆ. ಸೊ ಈ ನವಂಬರ್ ಆಗಸ್ಟ್ 2 ಮ್ಯಾಚ್ ಆಗುತ್ತೆ. ನೋಡೋಣ ಡೇಟ್ಸ್ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಸದ್ಯದಲ್ಲಿ ಸಿಗುತ್ತೆ. ಹಾಗೆ ನೋಡಿರಿ ವೇಕೆನ್ಸೀಸ್ ನೋಡ್ತಾ ಇದ್ದರೆ ಈ ವರ್ಷ ಭಾಳ ಕಮ್ಮಿ ವೇಕೆನ್ಸೀಸ್ ಬಂದಿದೆ. ಕಳೆದ 3 ವರ್ಷದಿಂದ ಆಲ್ಮೋಸ್ಟ್ ವೇಕೆನ್ಸೀಸ್ ಲಾಸ್ಟ್ ಇಯರ್ ಎಲ್ಲ ಅದ್ರ ಹಿಂದೆ ನೋಡಿದರೆ 500, 900, ನಿಯರ್ಲಿ 500 to 1000 ವೇಕೆನ್ಸೀಸ್ ಪ್ರತಿ ವರ್ಷ ರಿಪೋರ್ಟ್ ಆಗ್ತಿತ್ತು. ಈ ವರ್ಷ ಭಾಳ ಕಮ್ಮಿ ಅಂದರೆ 190 ವೇಕೆನ್ಸೀಸ್ ಬಂದಿದೆ. ಇದು ಫೈನಲ್ ಅಲ್ಲ, ಇದು ಟೆಂಟೇಟಿವ್ ಇಂಡಿಕೇಟಿವ್ ವೇಕೆನ್ಸೀಸ್ ಅಂತ. ನಿಮ್ಮದು ಎಕ್ಸಾಮ್ ಪ್ರಿಲಿಮ್ಸ್ ಆದಮೇಲೆ ನಿಮಗೆ ಇನ್ಕ್ರೀಸ್ ಆಗೋ ಪ್ರೊಬಬಿಲಿಟೀಸ್ ಭಾಳ ಇರುತ್ತೆ. ಸೊ ವೇಕೆನ್ಸೀಸ್ ಇವು ಇನ್ಕ್ರೀಸ್ ಆಗ್ಬೋದು ಅಂತ ಅನಿಸುತ್ತೆ ನಮಗೆ. ಒಂದು 300 to 400 ಮಟ್ಟ ಬರೋ ಚಾನ್ಸಸ್ ಇದೆ. ಸೊ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಅದು ವೇಕೆನ್ಸೀಸಿಂದ ಅದು ಮುಂದೆ ನೋಡೋಣ ಅಂತ. ಯಾವ ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಇಲ್ಲಿ ನಿಮಗೆ ಡೀಟೇಲ್ಡಾಗಿ ಎಲ್ಲ ಬ್ಯಾಂಕ್ಸ್ ಪಾರ್ಟಿಸಿಪೇಷನ್ಸ್ ಇದೆ. ಹಾಗೆ ನೋಡಿರಿ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ. ಬೇಸಿಕ್ಗೆ 48,480 ರೂಪೀಸ್ ಇರುತ್ತೆ. ಸೊ ಇದು ಸ್ಯಾಲ್ರಿ ಬಗ್ಗೆ ನಿಮಗೆ ಸ್ಕೇಲ್ ಆಫ್ ಪೇ. ನೆಕ್ಸ್ಟ್ ಬಂದುಬಿಟ್ರೆ ಏಜ್ ಏನಂದರೆ 30 ಇಯರ್ಸ್ ತನಕ ಬರುತ್ತೆ. 20 to 30 ಇಯರ್ಸ್. ನಿಮ್ಮದು ಏಜ್ ರಿಲ್ಯಾಕ್ಸೇಷನ್ಸ್ ಇಲ್ಲಿದೆ. OBC 3 ಇಯರ್ಸ್, SC/ST ಇದ್ದರೆ 5 ಇಯರ್ಸ್, ಇವರಿಗೆ PWD ಇದ್ದರೆ 10 ಇಯರ್ಸ್ ಆಗಲಿ. ಎಕ್ಸ್-ಸರ್ವಿಸ್ಮೆನ್ ಅದೆಲ್ಲ ಇದು ನೋಡ್ಕೊರಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಡಿಗ್ರಿ ಯಾರ್ಯಾರು ಅಪ್ಲೈ ಮಾಡ್ಬೋದು, ಕ್ವಾಲಿಫಿಕೇಷನ್ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ಅಂದರೆ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಸ್ಕೇಲ್ 1 ಇದು 20 to 30 ಇಯರ್ಸ್ ಹೇಳಿದ್ದೇವೆ. ನೋಡಿರಿ 4 ಇಯರ್ ಡಿಗ್ರಿ ಅಗ್ರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಎನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಡೈರಿ ಸೈನ್ಸ್, ಫಿಶರಿ, ಪಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಕಾರ್ಪೊರೇಷನ್, ಬ್ಯಾಂಕಿಂಗ್, ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ, BTech ಬಯೋಟೆಕ್ನಾಲಜಿ, ಫುಡ್ ಸೈನ್ಸ್, ಅಗ್ರಿಕಲ್ಚರ್ ಫುಡ್ ಟೆಕ್ನಾಲಜಿ, ಡೈರಿ ಟೆಕ್ನಾಲಜಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಸೆರಿಕಲ್ಚರ್, ಫಿಶರಿ. ನೋಡಿರಿ ಫಾರ್ಮ್ ಸೈನ್ಸ್ ಅಂತ ಹೇಳ್ಬಿಡ್ಬೋದು ಡೈರೆಕ್ಟ್ ನಿಮಗೆ. ಫಾರ್ಮ್ ಸೈನ್ಸ್ ಮಾಡಿರೋ ಡಿಗ್ರೀಸ್ ಆಲ್ಮೋಸ್ಟ್ ಎಲ್ಲವೂ ಎಲಿಜಿಬಿಲಿಟಿ ಇದೆ. ಯಾರಾದರೂ ಅಪ್ಲಿಕೇಶನ್ ಹಾಕ್ಬೋದು 4 ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ಎಕ್ಸಾಮಿಂದ ಇದನ್ನು ಒಂದು ಸ್ವಲ್ಪ ಕ್ಲಿಯರಾಗಿ ಕೇಳ್ರಿ. ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಆಗಿದೆ. ಏನಿತ್ತು ಆದರೂ ಲಾಸ್ಟ್ ಇಯರ್ ಹಿಂದೆ ಏನಿತ್ತು, ಈಗ ಏನು ಚೇಂಜ್ ಆಗಿದೆ ಅಂತ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ. ಏನು ಭಾಳ ಚೇಂಜಸ್ ಆಗಿಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ. ಈ ಪ್ರೊಫೆಷ್ನಲ್ ನಾಲೆಜ್ ಅನ್ನೋದಿತ್ತಲ್ಲ, ಇದು ಜಸ್ಟ್ ಮೇನ್ಸಲ್ಲಿ ಇರ್ತಿತ್ತು. ಬಟ್ ಈ ವರ್ಷ ಇದನ್ನು ಪ್ರಿಲಿಮ್ಸಲ್ಲೇ ಕೊಟ್ಟಿದ್ದಾರೆ. ಈ ವರ್ಷದ ಪ್ಯಾಟ್ರನ್ ಪ್ರಕಾರ ನೋಡಿರಿ, ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್, ರೀಸನಿಂಗ್, ಆಪ್ಟಿಟ್ಯೂಡ್ ಇರುತ್ತೆ. 25 ಕ್ವಶನ್ಸ್ ಈಚ್ ಇರುತ್ತೆ, 25 ಮಾರ್ಕ್ಸ್.
ಪ್ರೊಫೆಷ್ನಲ್ ನಾಲೆಜಿಂದ 25 ಕ್ವಶನ್ ಇರುತ್ತೆ, ಬಟ್ 50 ಮಾರ್ಕ್ಸ್ ಅಂದರೆ ನಿಮಗೆ ಒಂದು ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಕ್ಸಾಮ್ ಟೈಮ್ 80 ಮಿನಿಟ್ಸ್ ಇರುತ್ತೆ. ಮತ್ತು ನಿಮಗೆ 100 ಕ್ವಶನ್ಸ್ ಇರುತ್ತೆ, 125 ಮಾರ್ಕ್ಸು. ಮತ್ತು ಇನ್ನೊಂದು ನೋಡ್ರಿ, ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ ಅಷ್ಟೇ ಎಕ್ಸಾಮು. ಇದು ಯಾವುದೇ ನಿಮ್ಮದು ಫೈನಲ್ ಸೆಲೆಕ್ಷನಿಗೆ ಇದು ಕನ್ಸಿಡರ್ ಆಗೋಲ್ಲ. ಇದು ಪ್ರಿಲಿಮ್ಸ್ ಆಗಿರೋದ್ರಿಂದ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಮತ್ತು ಪ್ರತಿಯೊಂದು ಸೆಕ್ಷನಿಗೂ ಇಂಡಿವಿಜುವಲ್ ಸೆಕ್ಷನಲ್ ಕಟ್ ಆಫ್ ಇರುತ್ತೆ, ಅವನ್ನ ಕ್ಲಿಯರ್ ಮಾಡಲೇಬೇಕು ನೀವು. ಸೆಕ್ಷನಲ್ ಕಟ್ ಆಫ್ ಕೂಡ ಇರುತ್ತೆ, ಇಲ್ಲಿ ಕ್ಲಿಯರಾಗಿ ಕೊಡುತ್ತೆ. ಕ್ವಾಲಿಫೈ ಇನ್ ಈಚ್ ಆಫ್ ದ 4 ಟೆಸ್ಟ್ ಬೈ ಸೆಕ್ರೆನ್ ಮಿನಿಮಮ್ ಕಟ್ ಆಫ್ ಅಂದರೆ ಇದು ಸೆಕ್ಷನಲ್ ಕಟ್ ಆಫು. ಅದನ್ನು IBPS ಡಿಸೈಡ್ ಮಾಡುತ್ತೆ. ಅದ್ರ ಬೇಸಿಸ್ ಮೇಲೆ ನೀವು ಮೇನ್ಸ್ ಎಕ್ಸಾಮಿನೇಷನ್ ಶಾರ್ಟ್ ಲಿಸ್ಟ್ ಆಗ್ತೀರಿ. ಈ ಪ್ರೊಫೆಷ್ನಲ್ ನಾಲೆಜ್ ಒಂದು ಎಕ್ಸ್ಟ್ರಾ ಬಂದಿದೆ ಈಗ ಪ್ರಿಲಿಮ್ಸಲ್ಲಿ. ಆ್ಯಕ್ಚುಲಿ AFOಗೆ ಓದ್ತಿರೋರಿಗೆ ಪ್ರೊಫೆಷ್ನಲ್ ನಾಲೆಜ್ ಆಲ್ರೆಡಿ ಚಲೋ ಇರುತ್ತೆ, ಯಾಕಂದ್ರೆ ಅವ್ರು ಮೇನ್ಸಲ್ಲಿ ಅದೇ ಇರುತ್ತೆ ಕಂಪ್ಲೀಟ್. ಇನ್ನು ಮೇನ್ಸಿಂದು ಚೇಂಜ್ ಆಗಿದೆ. ಇನ್ನು ಮೇನ್ಸಿಂದು ಏನು ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋದೇವೆ ಅಂದರೆ ನೋಡಿರಿ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 ಕ್ವಶನ್. ಇಲ್ಲಿ ಮೇನ್ಸ್ ಲ್ಯಾಂಗ್ವೇಜಲ್ಲಿ ಓನ್ಲಿ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಅಷ್ಟೇ ಇರ್ತಿತ್ತು ಲಾಸ್ಟ್ ಇಯರ್ ತನಕ. ಬಟ್ ಈ ವರ್ಷ ನಿಮಗೆ ಇಂಗ್ಲೀಷ್ ಇವೆಲ್ಲ ಇದೆ. ಬಟ್ ಇಲ್ಲಿ ಕ್ಲಿಯರಾಗಿ ನೋಡಿರಿ, ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ವಿಲ್ ಬಿ ಕ್ವಾಲಿಫೈಯಿಂಗ್ ಎಕ್ಸೆಪ್ಟ್ ಆಲ್ ಟೆಸ್ಟ್ ಎಕ್ಸೆಪ್ಟ್ ಪ್ರೊಫೆಷ್ನಲ್ ನಾಲೆಜ್. ಮೀನ್ಸ್ ಇದು ಒಂದ್ರದ್ದು ಸ್ಕೋರ್ ಅಷ್ಟೇ, ಈ ಪ್ರೊಫೆಷ್ನಲ್ ನಾಲೆಜಿನ ಸ್ಕೋರ್ ಅಷ್ಟೇ ನಿಮ್ಮ ಸೆಲೆಕ್ಷನಿಗೆ ಕೌಂಟ್ ಆಗೋದು. ಇನ್ನು ಉಳಿದ ಸೆಕ್ಷನ್ಸ್ ಇದೆಲ್ಲ ಇಂಗ್ಲೀಷ್ ಆಗಲಿ, ರೀಸನಿಂಗ್ ಆಗಲಿ, ಕ್ವಾಂಟ್ಸ್ ಆಗಲಿ, ಡಿಸ್ಕ್ರಿಪ್ಟಿವ್ ಇವೆಲ್ಲ ಕ್ವಾಲಿಫೈಯಿಂಗ್ ನೇಚರ್ ಇದೆ ನೋಡಿರಿ. ಆಲ್ ಟೆಸ್ಟ್ ಎಕ್ಸೆಪ್ಟ್ ಪ್ರೊಫೆಷ್ನಲ್ ನಾಲೆಜ್ ವಿಲ್ ಬಿ ಕ್ವಾಲಿಫೈಯಿಂಗ್ ನೇಚರ್. ಸೊ ಇದು ಬೇರೆ ಎಲ್ಲ ಪ್ರೊಫೆಷ್ನಲ್ ನಾಲೆಜ್ ಅಷ್ಟೇ ಸೆಲೆಕ್ಷನಿಗೆ ಕೌಂಟ್ ಮಾಡೋದು, ಇನ್ನು ಉಳಿದವೆಲ್ಲ ಕ್ವಾಲಿಫೈಯಿಂಗ್ ನೇಚರ್ ಇದೆ. ನೋಡಿರಿ ಏನೇನಿದೆ ಅಂತ. ಇಂಗ್ಲೀಷ್ ಲ್ಯಾಂಗ್ವೇಜು 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸಿಗೆ 25 ಮಿನಿಟ್ಸು. ರೀಸನಿಂಗ್ 40 ಕ್ವಶನ್ ಇರುತ್ತೆ, 40 ಮಾರ್ಕ್ಸಿಗೆ 35 ಮಿನಿಟ್ಸು. ಕ್ವಾಂಟ್ಸು 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸು, 25 ಮಿನಿಟ್ಸು. ಇದೇ ಥರ ಡಿಸ್ಕ್ರಿಪ್ಟಿವ್ 2 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸಿನವು, ಇದು 30 ಮಿನಿಟ್ಸ್ ಇರುತ್ತೆ. ಇವೆಲ್ಲ ಕ್ವಾಲಿಫೈಯಿಂಗ್ ನೇಚರ್. ಓನ್ಲಿ ಪ್ರೊಫೆಷ್ನಲ್ ನಾಲೆಜ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಸೆಲೆಕ್ಷನ್ಗೆ ಅಂತ ಇದೆ. ಹಾಗೆ ಇದನ್ನು ಅಪ್ಲೈ ಮಾಡೋದು ಎಲ್ಲಿ ಅಂದರೆ IBPS.in ಹೋಗಿ ನೀವು ಅಲ್ಲಿ CRP SPL ಸ್ಪೆಷಲ್ ಅಂತ ಇರುತ್ತೆ, ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಲಿಂಕ್ ಇರುತ್ತೆ. 21 ಒಳಗೆ ಅಪ್ಲೈ ಮಾಡಿರಿ. ಫೀಸ್ ಬಂದುಬಿಟ್ಟು 850 ರುಪೀಸ್ ಇರುತ್ತೆ ಎಲ್ಲರಿಗೂ. ಮತ್ತು SC ST PW ಕ್ಯಾಂಡಿಡೇಟ್ಸ್ 175 ರುಪೀಸ್ ಇರುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡಿರಿ, ಒಳ್ಳೆ ಯುಟಿಲೈಸೇಷನ್ ಮಾಡ್ಕೊಳ್ಳಿ, ಭಾಳ ಹೆಲ್ಪ್ ಆಗುತ್ತೆ. ನಮ್ಮದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ ಅಪ್ಡೇಟ್ಸಿಗೋಸ್ಕರ. GK ಎಕ್ಸಾಮ್ ಗೈಡ್ ಅಂತ ಇದೆ, ಈ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಆಗಲೇ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಿ. ಈ ಥರ ಹೊಸ ನಿಮಗೆ ನೋಟಿಫಿಕೇಷನ್ಸ್ ಬಗ್ಗೆ ನಾವು ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಥ್ಯಾಂಕ್ ಯು.